ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ವೀಡಿಯೋ ತೊಗೊಂಡೆ. ಸೊ ಬೆಳಗ್ಗೆ ಇಷ್ಟು ಪಕ್ಷಿಗಳು ಓಡಾಡ್ತಿರೋ ಸೌಂಡು, ಮತ್ತು ಅಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ ಗಣೇಶಂದು. ಸೊ ಅಲ್ಲಿ ಡೈಲಿ ದೇವ್ರು ಹಾಡು ಹಾಕ್ತಿರ್ತಾರೆ, ಅದನ್ನು ಕೇಳ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೂ ಕೂಡ. ಸೊ ನಮ್ಮದು ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಮೇಲ್ಗಡೆ ರೂಮ್ ಇದ್ದಾವೆ, ಕೆಳಗಡೆ ಹಾಲು ಕಿಚನ್ ಇದೆ, ದೇವ್ರ ಮನೆ ಎಲ್ಲ ಕೆಳಗಡೆ ಇದೆ. ಹಾಗಾಗಿ ನಾನು ಎದ್ದು ಕೆಳಗಡೆ ಇಳಿತಾ ಇದ್ದೀನಿ. ಸ್ವಲ್ಪ ಕತ್ಲೆನೇ ಇದೆ ಇಳ್ದಿರೋದು ನೋಡಿ. ಸೊ ಕೆಳಗಡೆ ಅತ್ತೆ ಮಾವ ಮಲಗಿರ್ತಾರೆ. ಸೊ ನಾನು ಅಡುಗೆ ಮನೆಗೆ ಬಂದು ಅಕ್ಕಿ ನೆನೆಸ್ತಿದ್ದೀನಿ. ಸೊ ನಾನು ಫ್ರೈಡ್ ರೈಸ್ ಮಾಡೋಣ ಅಂತ ಇದ್ದೀನಿ. ಸೊ ಆ್ಯಕ್ಚುಲಿ ತಮ್ಲೈ ನೋಡಿ ಗೊತ್ತಾಗಿರುತ್ತೆ ಏನು ಮಾಡ್ತಿದ್ದೀನಿ ಅಂತ. ಸೊ ನನ್ನ ಮನೇಲಿ ಸ್ವಲ್ಪ ಗಟ್ಟಿ ಇದ್ರೆ ತಿನ್ನಲ್ಲ, ಹಾಗಾಗಿ ನಾನು ಆಲ್ರೆಡಿ ಒಂದು 15 ಮಿನಿಟ್ಸ್ ಆದರೂ ನೆನೆಸಿಡ್ತೀನಿ ಅಕ್ಕಿನ. ನಾನು ಎಲ್ಲದಕ್ಕೂ ಬಾತಿಗೂ ಕೂಡ ನೆನೆಸಿಡ್ತೀನಿ ಅಕ್ಕಿನ. ಸೊ ನಾನು ಏನೇನು ತರಕಾರಿನ ಯೂಸ್ ಮಾಡಿದ್ದೀನಿ ನೋಡ್ಕೊಂಬರೋಣ. ಸೊ ನಾನು ಹುರುಳಿಕಾಯಿ ತೊಗೊಂಡಿದ್ದೀನಿ, ಬಟಾಣಿ, ಕ್ಯಾರೆಟು ಮತ್ತು ಎಲೆಕೋಸು, ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ನೋಡಿ. ಕ್ಯಾರೆಟು ಮತ್ತು ಹುರುಳಿಕಾಯಿ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಒಂದು ಕಪ್ಪಲ್ಲಿ ಕೋಸು, ಒಂದು ಕಪ್ಪಲ್ಲಿ ಬಟಾಣಿ, ಮತ್ತು ಒಂದು ಕಪ್ಪಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ವೆಜಿಟೇಬಲ್ಸು ಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕೆಲವೊಂದನ್ನು. ಸೊ ಇದು ಒಗ್ಗರಣೆಗೆ ತೊಗೊಂಡಿರೋಂಥ ಮಸಾಲೆ, ಹಚ್ಕಾರದ ಪುಡಿ ಮತ್ತು ಮೆಣಸು ಪೌಡರು, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ, ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ. ಸೊ ಈರುಳ್ಳಿ ಎಣ್ಣೆ ಬಾಣಲಿಗೆ ಕಾದಿದ ತಕ್ಷಣ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ನಾನು ಮಸಾಲೆ ಜಾಸ್ತಿ ಯೂಸ್ ಮಾಡಲ್ಲ, ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕಮ್ಮಿನೇ ಮಾಡಿದೆ. ಮತ್ತು ಅಷ್ಟನ್ನೇ ಪೇಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಾನು ಸಣ್ಣ ತುರಿಯಲ್ಲಿ ತುರಿದಿಟ್ಕೊಂಡೆ. ಅದು ಬಾಯಿಗೂ ಏನು ಸಿಗಲ್ಲ, ತುಂಬ ಚೆನ್ನಾಗಾಗಿತ್ತು. ಸೊ ಸ್ವಲ್ಪ ಮಸಾಲೆ ಕಮ್ಮಿ ಯೂಸ್ ಮಾಡೋದ್ರಿಂದ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಂತೂ ಫ್ರೈಡ್ ರೈಸ್ ಮಾಡಿಬಿಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ, 2 ಟೈಮ್ ಕೂಡ ತಿಂತಾರೆ ಫ್ರೈಡ್ ರೈಸ್ ಎಲ್ಲ. ಬಾತು ಮತ್ತು ಫ್ರೈಡ್ ರೈಸ್ ಈ ಥರ ಮಾಡಿದ್ರೆ 2 ಟೈಮು ಕೂಡ ತಿಂತಾರೆ. ಮಾರ್ನಿಂಗು ಮತ್ತು ಆಫ್ಟರ್ನೂನ್ ಎರಡು ಟೈಮೂ ತಿಂತಾರೆ. ಚೆನ್ನಾಗಾಗಿತ್ತು. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ಸಿಂಪಲ್ಲಾಗಿ ಮತ್ತು ಬೇಗ ಆಗುತ್ತೆ. ಫ್ರೈಡ್ ರೈಸ್ ಅಂದರೆ ಲೇಟ್ ಆಗುತ್ತೆ, ಎಲ್ಲ ರೆಡಿ ಮಾಡ್ಕೋಬೇಕು ಅನಿಸುತ್ತೆ. ಏನಿಲ್ಲ, ನೀವು ನೈಟೇ ತರಕಾರಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ. ಸ್ವಲ್ಪ ಎಣ್ಣೆ ಮುಂದೆ ಹಾಕ್ಕೊಳ್ಳಿ, ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಹುರುಳಿಕಾಯಿ ಹಾಕಿದ್ದೆ, ಹುರುಳಿಕಾಯಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಮತ್ತು ಕ್ಯಾರೆಟ್ ಆ್ಯಡ್ ಮಾಡಿದ್ದೀನಿ. ಕ್ಯಾರೆಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಎಣ್ಣೆಲಿ ಫ್ರೈ ಆಗಬೇಕು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೇ. ಸೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಏನೂ ಆಗೋಲ್ಲ. ಈ ಸಮ್ಮರಲ್ಲಿ ಟೈಮಲ್ಲೂ ಕೂಡ ಏನು ಮಧ್ಯಾಹ್ನ ಅಳಿಸೋದಿಲ್ಲ, ಬಾಕ್ಸಿಗೆ ತೊಗೊಂಡೋದ್ರು ಚೆನ್ನಾಗೇ ಇರುತ್ತೆ. ನೆಕ್ಸ್ಟು ಬಟಾಣಿ ಆ್ಯಡ್ ಮಾಡ್ತಿದ್ದೀನಿ. ಬಟಾಣಿನೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಸಿ ಬಟಾಣಿ ತೊಗೊಂಡಿದ್ದೆ ನಾನು, ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಸೊ ಅದು ಫ್ರೈ ಆದಮೇಲೆ ನೆಕ್ಸ್ಟು ನಾನು ಎಲೆಕೋಸು ಹಚ್ಚಿಟ್ಕೊಂಡಿದ್ದೆ ಉದ್ದಗೆ. ಸೊ ಉದ್ದಗೆ ಹಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಎಣ್ಣೆಲಿ ಫ್ರೈ ಆಗೋವರೆಗೂ ಬಿಡಿ, ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬಿಡಿ ಎಣ್ಣೆಲೇ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬೇಯುತ್ತೆ, ಫ್ರೈ ಆಗುತ್ತೆ. ನೀವು ಜಾಸ್ತಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಉರಿಯಲ್ಲೇ ಬೇಯಿಸಿ ಏನಾಗಲ್ಲ. ಆಮೇಲೆ ನೀವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮೀಡಿಯಮ್ ಮಾಡಿ ಬಿಟ್ಬಿಡಿ, ಬೇಯಬೇಕು. ನೀವು ಜಾಸ್ತಿ ಉರಿಯಲ್ಲೇ ಬೇಯಿಸಿದ್ರೆ ಏನಾಗುತ್ತೆ, ಬೆಂದಿರಲ್ಲ ಮತ್ತು ಸೀದಂಗೆ ಆಗ್ತಿರುತ್ತೆ ತಳ. ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಬಿಡಿ ಬೇಯ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ. ನಿಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ. ಉಪ್ಪು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ತರಕಾರಿಗೆಲ್ಲ ಬೆರಿಬೇಕು ಮತ್ತು ಬೇಗನೂ ಬೇಯುತ್ತೆ ಉಪ್ಪು ಆ್ಯಡ್ ಮಾಡೋದ್ರಿಂದ. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.